ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಚದುರಂಗದಾಟದ ಪ್ರಮುಖ ನಿಯಮಗಳ ಕುರಿತು ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ಹೊಸ ನಿಯಮಗಳ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತೋದ್ರ ಮುಖಾಂತರ ನಿಮ್ಮ ಪ್ರೋತ್ಸಾಹವಿರಲಿ. ಬಲಭಾಗದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ. ವೀಕ್ಷಕರೇ, ಇವತ್ತಿನ ದಿವಸ ನಾವು ತಿಳಿದುಕೊಳ್ಳುವಂತಹ ಹೊಸ ವಿಷಯ ಏನಪ್ಪ ಅಂದರೆ, ಚದುರಂಗದ ಒಂದು ಲ್ಯಾಂಗ್ವೇಜಲ್ಲಿ ಪಿನ್, ಸ್ಕ್ಯೂವರ್, ಫೋರ್ಕ್ ಹಾಗೂ ಡಿಸ್ಕವರ್ ಚೆಕ್ ಅನ್ನುವಂತಹ 4 ತಂತ್ರಗಾರಿಕೆಯನ್ನು ಇವತ್ತಿನ ದಿವಸ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ತಂತ್ರಗಳನ್ನು ನೀವು ಆಟದ ಮಧ್ಯದಲ್ಲಿ ಬಳಸುವ ಮುಖಾಂತರ ನೀವು ಸಾಧ್ಯವಾದಷ್ಟು ಲಾಭವನ್ನು ಪಡಿಬೋದು. ಹಾಗಾದರೆ ಬನ್ನಿ ವೀಕ್ಷಕರೇ, ಈಗ ಮೊದಲನೇದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಪಿನ್ ಬಗ್ಗೆ. ಪಿನ್ ಅಂದರೆ ನಾವು ಈ ಆಡು ಭಾಷೆಯಲ್ಲಿ ಗುಂಡ್ ಪಿನ್ ಅಂತ ಹೇಳ್ತೀವಿ ನೋಡ್ರಿ. ಗುಂಡ್ ಪಿನ್ ಎದಕ್ಕೆ ಬಳಸ್ತೀವಿ? ಅದನ್ನು ಯಾವುದೇ ಒಂದು ವಸ್ತು, ಹಾಳೆ ಅಥವಾ ಯಾವುದೇ ಒಂದು ನೋಟು ಬೇರೆ ಕಡೆ ಹೋಗೋದಾಗದಲ್ಲಿ ಅದನ್ನು ಚುಚ್ಚಿದಾಗ ಅದು ಯಾವುದೇ ಕಡೆಗೂ ಹೋಗೋದಿಲ್ಲ. ಆ ರೀತಿಯಲ್ಲಿ ನಾವು ಚದುರಂಗದಾಟದಲ್ಲಿ ಪಿನ್ ಯಾವ ರೀತಿ ಮಾಡ್ತೀವಪ್ಪ ಅಂತಂದರೆ, ಈಗ ನೋಡಿ ವೀಕ್ಷಕರೇ, ನಾವು ಮೊದಲೇ ಹೇಳಿದೆ, ಇವರು E4 ಆಡ್ತಾರೆ, E5 ಆಡ್ತಾರೆ, ನೈಟ್ F3 ಆಡ್ತಾರೆ, ನೈಟ್ C6 ಆಡ್ತಾರೆ, ನೆಕ್ಸ್ಟ್ ಬಿಷಪ್ C4 ಆಡ್ತಾರೆ, ಪಾನ್ D6 ಆಡ್ತಾರೆ, ಪಾನ್ D3 ಆಡ್ತಾರೆ. ಇಲ್ಲಿ C8 ಬಿಷಪ್ನ G4 ತಗೊಂಡಿರ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಇದನ್ನು ಅನಲೈಸ್ ಮಾಡೋದಾದರೆ, ಈ ಒಂದು ಬಿಷಪ್ಪನ್ನು ನೀವು ಏನಾದರೂ ಎತ್ತಿ ಇಲ್ಲಿಟ್ಟರೆ, G5 ಇಲ್ಲಿ ಪಾನ್ ಬಿಷಪ್ಪಿಂದ ಕ್ವೀನನ್ನು ಕಡಿಬೋದು. ಆದ್ದರಿಂದ ಈ ಒಂದು ನೈಟ್ ಬಿಷಪ್ಪಿಂದ ಪಿನ್ ಆಗಿದೆ. ಈ ಪಿನ್ ಆಗಿರ್ತಕ್ಕಂಥ ಕಾಯಿನ ಯಾವುದೇ ಕಾರಣಕ್ಕೂ ಆಡೋದಕ್ಕೆ ಬರಲ್ಲ. ಆಟದ ಪ್ರಮುಖ ಹಂತದಲ್ಲಿ ನಾವು ಈ ರೀತಿ ಪಿನ್ ಮಾಡೋದ್ರಿಂದ ಆ ಕಾಯಿ ಬೋರ್ಡಲ್ಲಿ ಇದ್ದರೂ ಕೂಡ ನಿಷ್ಕ್ರಿಯವಾಗುತ್ತೆ. ಅದ್ರ ಜೊತೆಗೆ ಅದೊಂದೇ ಕಾಯಿ ನಿಷ್ಕ್ರಿಯವಾಗೋದ್ರ ಜೊತೆಗೆ ಕ್ವೀನ್ ಹಾಗೂ ನೈಟ್ 2 ಕಾಯಿ ನಿಷ್ಕ್ರಿಯ ಆಗುತ್ತೆ. ನಿಮ್ಮ ಒಂದು ಕಾಯಿ ಪಿನ್ ಮಾಡೋದ್ರಿಂದ ಅವರ 2 ಕಾಯಿಗಳನ್ನು ನಿಷ್ಕ್ರಿಯ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಆಕ್ರಮಣಕಾರಿ ಮಾಡೋದಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ. ಆಟದ ಸಂದರ್ಭದಲ್ಲಿ ಇಂತಹ ಹಲವಾರು ಕ್ಷಣಗಳು ಬರ್ತವೆ. ಇವನ್ನ ನೀವು ಗಮನಿಸ್ತಾ ಹೋಗಬೇಕು. ನೋಡಿ ವೀಕ್ಷಕರೇ, ಆಟ ಒಂದು ಹಂತ ತಲುಪಿದ ನಂತರ ಈ ರೀತಿಯಾಗಿ ಬೋರ್ಡಲ್ಲಿ ಪೀಸಸ್ ಇರ್ತವೆ. ಇಲ್ಲಿ ವೈಟ್ ಕಿಂಗು D6 ಬಿಷಪ್ಪು B2 ಹಾಗೂ F1 ಬ್ಲ್ಯಾಕ್ ರೂಕ್ E7 ಹಾಗೂ ಬ್ಲ್ಯಾಕ್ ಕಿಂಗು C8 ಈಗ ಇಲ್ಲಿ ವೈಟ್ ಕಿಂಗು E7 ರೂಕನ್ನು ಕಡಿಯೋದಕ್ಕೆ ಬಂದಿದ್ದಾನೆ. ಆ ಕ್ಷಣದಲ್ಲಿ ಈಗ ಬ್ಲ್ಯಾಕು D8 ಬಂದು ಸಪೋರ್ಟ್ ಕೊಡ್ತಾರೆ. ನೋಡಿ ವೀಕ್ಷಕರೇ, ಈ ಸಂದರ್ಭದಲ್ಲಿ ನೀವು ಒಂದು ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಸಂದರ್ಭವನ್ನು ನೀವು ಲಾಭವಾಗಿ ಮಾಡ್ಬೋದು. ನೋಡೋಣ. ಹಾಗಾದರೆ ವಿಡಿಯೋವನ್ನು ಪಾಸ್ ಮಾಡಿ ಇದಕ್ಕೆ ಉತ್ತರ ಗೊತ್ತಾದರೆ ಖಂಡಿತ ತಿಳಿಸ್ರಿ. ಸರಿ ಅನಿಸಿದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ B2 ಬಿಷಪ್ನ F6 ಇಡಬೇಕು. ನೋಡಿದಲ್ಲ ವೀಕ್ಷಕರೇ, ಇಲ್ಲಿ B2 F6 ಬಿಷಪ್ಪು ರೂಕನ್ನು ಪಿನ್ ಮಾಡಿದೆ. ಯಾಕಪ್ಪ ಅಂದರೆ ಈ ರೂಕನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಬರಲ್ಲ. ತೆಗೆದ್ರೆ ಏನಾಗುತ್ತೆ? ಓಪನ್ ಚೆಕ್ ಆಗುತ್ತೆ. ಪಕ್ಕಕ್ಕೆ ಹೋಗಕ್ಕೆ ಬರಲ್ಲ, ಹಿಂದೆ ಹೋಗೋಕ್ಕೆ ಬರಲ್ಲ, ಮುಂದೆ ಹೋಗಕ್ಕೆ ಬರಲ್ಲ. ಇದು ಪಿನ್ ಅಂತೇಳಿ ನಾವು ಕರಿತೀವಿ. ಈಗ ಅವ್ರು ಏನೇ ಆಟ ಆಡಿದ್ರು ಕೂಡ ನಮ್ಮಲ್ಲಿ 2 ಬಿಷಪ್ ಇದ್ದಾವೆ. 2 ಬಿಷಪ್ ಇದ್ದಾಗ ನಾವು ಆ ರೂಕನ್ನು ಕಡಿದು ಖಂಡಿತವಾಗ್ಲೂ ಚೆಕ್ಮೇಟ್ ಮಾಡ್ಬೋದು. 2 ಬಿಷಪ್ಪಿಂದ ನಾವು ಯಾವ ರೀತಿ ಚೆಕ್ಮೇಟ್ ಮಾಡಬೇಕು ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ.
ಖಂಡಿತವಾಗ್ಲೂ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕ್ಸಿರ್ತೀನಿ, ನೀವು ಖಂಡಿತ ಆ ವಿಡಿಯೋವನ್ನು ನೋಡ್ಬೋದು. ಈಗ ಅವರು ಈ ಏಟಲ್ಲಿದ್ದ ತಕ್ಷಣ ನಾವು ಈ ಬಿಷಪನ್ನು ಕಡಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಕೂಡ ನಾವು ಪಿನ್ನನ್ನು ಮಾಡಬಹುದು. ಈ ಒಂದು ಆಟದ ಕೊನೆಯ ಹಂತ ನಾವು ಎಂಡ್ ಗೇಮಿಗೆ ಬಂದಿದ್ದೀವಿ. ಈ ಒಂದು ಎಂಡ್ ಗೇಮಲ್ಲಿ ವೈಟ್ ಕಿಂಗು F5, ಕ್ವೀನ್ E6, ಕಿಂಗ್ ಬ್ಲ್ಯಾಕ್ ಕಿಂಗ್ C8, ಬ್ಲ್ಯಾಕ್ ಕ್ವೀನ್ D7 ಹಾಗೂ ವೈಟ್ ರೂಕು H1ಅಲ್ಲಿದ್ದಾವೆ. ಈಗ ನೀವು ಈಗ ಆಲ್ರೆಡಿ ಕ್ವೀನು E6ಅಲ್ಲಿ ಪಿನ್ ಆಗಿದೆ. ಅವರು ಈಗ ಬ್ಲ್ಯಾಕು ಅದನ್ನ ಕ್ವೀನನ್ನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಆಡೋಕ್ಕೆ ಬರಲ್ಲ, ಬೇಕಿದ್ರೆ ಕಡಿಬೋದು. ಆದರೆ ಈಗಿರೋದು ಆಟ ವೈಟ್ನರ್ದ ಆಟ. ನೀವು ಯಾವ ಕಾಯಿಯನ್ನು ಇಟ್ಟರೆ ನಿಮಗೆ ಈ ಪಿನ್ನಿನ ಅನುಕೂಲವನ್ನು ಲಾಭವನ್ನು ಪಡಿಬೋದು ಅನ್ನೋದನ್ನ ಗಮನಿಸೋದಾದರೆ ಖಂಡಿತ ವಿಡಿಯೋವನ್ನು ಪಾಸ್ ಮಾಡಿ ನೋಡಿ. ನಿಮಗೆ ಖಂಡಿತ ಉತ್ತರ ಹೊಳೆದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಎಸ್, ಯು ಆರ್ ರೈಟ್, ರೂಕ್ H7. ನೋಡಿ ವೀಕ್ಷಕರೇ, ನಾವು ಈಗ ರೂಕ್ನ H7ಗೆ ಇಟ್ಟಿದ್ದೀವಿ. ರೂಕ್ H7ಗೆ ಇಟ್ಟಾಗ ಇದು ಯಾವುದೇ ಕಾರಣಕ್ಕೂ ಕ್ವೀನಿಂದ ಈ ರೂಕನ್ನು ಕಡಿಯೋಕ್ಕೆ ಬರಲ್ಲ, ಯಾಕಂದರೆ ಇಲ್ಲಿ ಪಿನ್ ಆಗಿದೆ. ತೆಗೆದ ತಕ್ಷಣ ಓಪನ್ ಚೆಕ್ ಆಗುತ್ತೆ, ಇಲ್ಲಿಗೆ ಮೂವ್ ಆಗುತ್ತೆ. ಆದ್ದರಿಂದ ಈಗ ಇವ್ರನ್ನ ಕಡಿಯೋಕ್ಕೆ ಬರಲ್ಲ. ಈ ಒಂದು ಕ್ವೀನಿಂದ ಕ್ವೀನನ್ನು ಕಡಿತಾರೆ. ನಾವು ಕಿಂಗಿಂದ ಕ್ವೀನನ್ನು ಕಡಿಬೋದು. ನಮ್ಮ ಹತ್ರ ಒಂದು ರೂಕ್ ಇದೆ. ಒಂದು ರೂಕ್ ಇದ್ದಾಗ ನಾವು ಸುಲಭವಾಗಿ ಚೆಕ್ಮೇಟ್ ಮಾಡ್ಬೋದು. ಈ ಒಂದು ರೂಕ್ ಇದ್ದಾಗ ಯಾವ ರೀತಿ ಚೆಕ್ಮೇಟ್ ಮಾಡಬೇಕು ಅನ್ನುವಂತಹ ಅಂಶವನ್ನು ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ದಯಮಾಡಿ ನೋಡಿ. ನಾವು ಒಂದು ಆಟದ ಎಂಡ್ ಗೇಮ್ಗೆ ಬಂದಿವಿ, ಕೊನೆಯ ಹಂತಕ್ಕೆ. ಈಗ ನಮಗೆ ಇಲ್ಲಿ ಕಿಂಗು E8ಅಲ್ಲಿದ್ದಾನೆ, ಪಾನ್ D6, ಬಿಷಪ್ F1 ಹಾಗೂ G3ನಲ್ಲಿದ್ದಾವೆ. ಬ್ಲ್ಯಾಕ್ ಕಿಂಗ್ C8, ರೂಕ್ B7ನಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಪಿನ್ ಹೇಗೆ ಮಾಡಬೇಕು, ದಯಮಾಡಿ ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಉತ್ತರ ಸರಿಯಾಗಿದ್ದರೆ F1ನಲ್ಲಿರ್ತಕ್ಕಂತಹ ಬಿಷಪನ್ನು A6ಗೆ ಇಡಬೇಕು. ನೋಡಿರಿ, ಪಿನ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ರೂಕನ್ನು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ತೆಗೆದ್ರೆ ಏನಾಗುತ್ತೆ, ಓಪನ್ ಚೆಕ್ ಆಗುತ್ತೆ. ಈ ಒಂದು ಆಟವನ್ನು ಅತ್ಯಂತ ಸುಲಭವಾಗಿ ನಾವು ಗೆಲ್ಲಬಹುದು. ನಾವು ಇಲ್ಲಿ ಪಿನ್ ಮಾಡಿದ ತಕ್ಷಣ ಅವ್ರು ಪಿನ್ ತಪ್ಪಿಸ್ಕೊಳಕ್ಕೆ ಇಲ್ಲಿಡ್ತಾರೆ. ಇಲ್ಲಿಟ್ಟ ತಕ್ಷಣ ನಾವೇನು ಮಾಡ್ಬೋದು, ಈ ಒಂದು ರೂಕನ್ನ ಕಡಿಬೋದು. ಈ ರೂಕನ್ನು ಕಡಿದ ತಕ್ಷಣವೇ ನೋಡಿ ವೀಕ್ಷಕರೇ, ನಮಗೆ ಒಂದು ಪಾನ್ ಇದೆ, 2 ಬಿಷಪ್ ಇದ್ದಾವೆ. ಆರಾಮವಾಗಿ ಈ ಆಟವನ್ನು ನಾವು ಸುಲಭವಾಗಿ ಗೆಲ್ಲಬಹುದು. ನೋಡಿ ವೀಕ್ಷಕರೇ, ಆಟದ ಒಂದು ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಹಂತದಲ್ಲಿ ಕಿಂಗು, ಕ್ವೀನು ಹಾಗೂ ನೈಟ್ ಇದ್ದಾವೆ. ನೀವು ಯೋಚನೆ ಮಾಡಿ ಯಾವ ರೀತಿ ಪಿನ್ ಮಾಡಬೇಕನ್ನೋದನ್ನು. ಈ ಕ್ವೀನನ್ನು G1 ಇರ್ತಕ್ಕಂಥ ಕ್ವೀನನ್ನು G8ಗೆ ಇಟ್ಟರೆ ಇಲ್ಲಿ ಖಂಡಿತವಾಗ್ಲೂ ಈ ಬಿಷಪ್ಗೆ ಪಿನ್ ಆಗುತ್ತೆ, ಯಾಕಂದರೆ ಬಿಷಪ್ ತೆಗಿಯೋಕ್ಕೆ ಬರಲ್ಲ. ತೆಗೆದ್ರೆ ಚೆಕ್ ಆಗುತ್ತೆ. ನೆಕ್ಸ್ಟು ಅವ್ರು ಯಾವುದಾದ್ರೂ ಬೇರೆ ಆಟ ಆಡಿದರೆ ಖಂಡಿತವಾಗ್ಲೂ ನಾವಿಲ್ಲಿಟ್ಟು ಚೆಕ್ ಕೊಡ್ಬೋದು. ಚೆಕ್ ಕೊಟ್ಟ ತಕ್ಷಣ ಅವ್ರು ಇಲ್ಲಿಗೆ ಹೋಗ್ತಾರೆ, ನಾವು ಇದನ್ನು ಕಡಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ನಾವು ಸುಲಭವಾಗಿ ಈ ಪಿನ್ ಮಾಡೋದ್ರ ಮುಖಾಂತರ ಆಟದ ಮೇಲೆ ನಾವು ಖಂಡಿತವಾಗ್ಲೂ ಬಿಗಿಡಿತವನ್ನು ಪಡ್ಕೊಬೋದು. ಕೆಲವೊಂದು ಸರಿ ಪಿನ್ ಆದಾಗ ಈ ರೀತಿ ಚೆಕ್ ಆಗಿರ್ತದೆ, ಚೆಕ್ಮೇಟ್ ಆಗಿಬಿಡುತ್ತೆ. ಇದರಿಂದ ಕಡಿಯೋಕ್ಕೆ ಸಾಧ್ಯನೇ ಆಗೋಲ್ಲ, ಯಾಕಂದರೆ ಪಿನ್ ಆಗಿರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಪಿನ್ನು. ಸರಿ ವೀಕ್ಷಕರೇ, ಹಾಗಾದರೆ ಈಗ ಸ್ಕಿವರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸ್ಕಿವರ್ ಅಂದರೆ ಭಾಳ ಸುಲಭ. ಸ್ಕಿವರ್ ಅಂದರೆ ತಿವಿಯೋದು ಅಂತ. ಈಗ ನೋಡಿರಿ, ನಮ್ಮಲ್ಲಿ ಕ್ವೀನು B2ನಲ್ಲಿದೆ. ಈ B2ನಲ್ಲಿರ್ತಕ್ಕಂತಹ ಕ್ವೀನ್ನ H8ಗೆ ಇಡೋಣ. H8ಗೆ ಇಟ್ಟ ತಕ್ಷಣ ಏನಾಗುತ್ತೆ ನೋಡಿರಿ, ಚೆಕ್ ಆಗುತ್ತೆ. ಚೆಕ್ ಆದ ತಕ್ಷಣ ಅವ್ರು ತಪ್ಪಿಸ್ಕೊತಾರೆ. ತಪ್ಪಿಸ್ಕೊಂಡ ತಕ್ಷಣ ನಾವು ಕ್ವೀನನ್ನು ಕಡಿಬೋದು. ನೋಡಿದಿಲ್ಲ ವೀಕ್ಷಕರೇ, ಇದು ಭಾಳ ಅತ್ಯಂತ ಸುಲಭವಾದ ವಿಧಾನ. ಸಾಧ್ಯವಾದಷ್ಟು ಚದುರಂಗ ಆಟದಲ್ಲಿ ಇಂತಹ
ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬೇಕು. ಇದೇ ರೀತಿಯಾಗಿ ಸ್ಕಿವರು ಕೆಲವೊಮ್ಮೆ ರೂಕ್ ಇದ್ದಾಗಲೂ ಕೂಡ ಆಗುತ್ತೆ. ನೋಡಿರಿ, ಈಗ ರೂಕು H1ನಲ್ಲಿದೆ. ಇದನ್ನು ತಗೊಂಡೋಗಿ ನಾವು H8ಅಲ್ಲಿಟ್ಟರೆ ಕಿಂಗು C7ಗೆ ಬರ್ತಾನೆ. ನಾವು ತಕ್ಷಣ ಆವಾಗ ರೂಕಿಂದ ಕ್ವೀನನ್ನು ಕಡಿಬೋದು. ನೋಡಿದಲ್ಲ ವೀಕ್ಷಕರೇ, ಈ ಒಂದು ಸ್ಕಿವರನ್ನು ನಾವು ಬಿಷಪ್ನಿಂದ ಬೇಕಾದರೂ ಮಾಡ್ಬೋದು. ಬಿಷಪ್ನಿಂದ ನೋಡಿರಿ ವೀಕ್ಷಕರೇ, ನೀವು ಗಮನಿಸ್ರಿ, C1ನಲ್ಲಿರ್ತಕ್ಕಂತಹ ಬಿಷಪ್ನ G5ಗೆ ಇಟ್ಟರೆ ಚೆಕ್ ಆಗುತ್ತೆ. ಈ ಚೆಕ್ ಆದ ತಕ್ಷಣ ಅವ್ರು ಸರ್ಕಂಡ್ಲೇಬೇಕು. ಸರ್ಕಂಡ ತಕ್ಷಣ ನಾವು ಕ್ವೀನನ್ನು ಕಡಿಬೋದು. ನಾವು ಪಿನ್ನು ಹಾಗೂ ಸ್ಕಿವರ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇವನ್ನು ಆಟಗಳ ಮಧ್ಯೆ ನಾವು ಆ ಸಂದರ್ಭ ನಿರ್ಮಾಣ ಆಗೋ ರೀತಿಯಾದರೂ ಅಥವಾ ಆ ಸಂದರ್ಭ ಬಂದಿದ್ದರೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸೋದ್ರ ಮುಖಾಂತರ ಅದರ ಲಾಭವನ್ನು ನಾವು ಪಡಿಬೋದು. ಈಗ ಮುಂದೆ ಹೋಗೋಣ. ಈಗ ಫೋರ್ಕ್ ಹೆಚ್ಚಾಗಿ ನೈಟ್ ಹಾಗೂ ಪಾನಿಂದ ನಿರ್ಮಾಣ ಆಗುತ್ತೆ. ಫೋರ್ಕ್ ಅಂದರೆ ಇಂಗ್ಲೀಷಲ್ಲಿ ಈ 4 ಮುಳ್ಳಿಂದು ಚಮಚ ಇರುತ್ತಲ್ಲ, ಅದಕ್ಕೆ ಫೋರ್ಕ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವ ರೀತಿ ಆಗುತ್ತೆ ಫೋರ್ಕ್ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ C4 ಇರ್ತಕ್ಕಂತಹ ನೈಟನ್ನು B6ಗೆ ಇಡ್ತೀನಿ. B6ಗೆ ಇಟ್ಟ ತಕ್ಷಣ ನೀವು ಗಮನಿಸ್ರಿ, ಕಿಂಗಿಗೆ ಚೆಕ್ ಆಗಿದೆ. F5 ಪಾನಿಗೂ ಕೂಡ ಇದಾಗುತ್ತೆ, F6ಗೆ ಹಾಗೂ ಕ್ವೀನಿಗೆ. ನೋಡಿರಿ, ಒಂದೇ ಸಾಲಿಗೆ ನೈಟು 1 2 3 4 ಪಾನ್ಗಳಿಗೆ 4 ಪೀಸಸ್ಗಳಿಗೆ ಅಟ್ಯಾಕ್ ಮಾಡಿದೆ. ಇದನ್ನು ನಾವೇನಂತ ಹೇಳ್ತೀವಪ್ಪ ಅಂದರೆ ಫೋರ್ಕ್ ಅಂತೇಳಿ ಚೆಸ್ ಲ್ಯಾಂಗ್ವೇಜಲ್ಲಿ ಕರಿತೀವಿ. ಈಗ ಅವರು ಚೆಕ್ಕನ್ನು ತಪ್ಪಿಸ್ಕೊಂಡ ತಕ್ಷಣವೇ ಮೋಸ್ಟ್ ಪವರ್ಫುಲ್ ಪಾನ್ ಯಾವುದಪ್ಪ ಅಂದರೆ ಕ್ವೀನನ್ನು ಕಡಿಬೋದು. ಕ್ವೀನನ್ನು ಕಡಿದ ತಕ್ಷಣ ಚೆಕ್ ಆಗುತ್ತೆ. ಅಕಸ್ಮಾತ್ ಅವ್ರು ಮತ್ತೆ ಇಲ್ಲಿಟ್ರು ಅಂದರೆ ಮತ್ತೆ ನೀವು B6ಗೆ ಬಂದು ಮತ್ತೆ ಚೆಕ್ ಕೊಡ್ಬೋದು. ಚೆಕ್ ಕೊಟ್ಟ ತಕ್ಷಣ ನೋಡ್ರಿ, ಇಲ್ಲಿ ಚೆಕ್ ಆಗಿದೆ, ಇದಕ್ಕೂ ಅಟ್ಯಾಕ್ ಆಗಿದೆ, ಇದಕ್ಕೂ ಅಟ್ಯಾಕ್ ಆಗಿದೆ. ಮತ್ತೆ ಚೆಕ್ ತಪ್ಪಿಸ್ಕೊಂಡ ತಕ್ಷಣ ಮತ್ತೆ ಕಡಿಬೋದು. ಮತ್ತೆ ಅವ್ರು ಏನಾದರೂ ವಾಪಸ್ಸು ಇಲ್ಲಿಗೆ ಹೋದರೆ ಮತ್ತೆ ಇಲ್ಲಿಗಿಟ್ಟು ಚೆಕ್ ಕೊಡ್ಬೋದು. ಮತ್ತೆ ಇದಕ್ಕೆ ಅಟ್ಯಾಕ್ ಆಗಿದೆ, ಒಂದೇ ಸರಿಗೆ 2 ಬಾರಿ ಅಟ್ಯಾಕ್ ಆಗಿದೆ. ಇದಕ್ಕೆ ನಾವು ಫೋರ್ಕ್ ಅಂತ ಕರಿತೀವಿ. ಮತ್ತೆ ತಪ್ಪಿಸ್ಕೊಂಡ ತಕ್ಷಣ ಮತ್ತೆ ಕಡಿಬೋದು. ನೋಡಿರಿ, ಈ ಆಟ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಎಷ್ಟು ಕಾಯಿಗಳಿದ್ವಪ್ಪ ಇವ್ರ ಹತ್ರ ಅಂದರೆ 2 ರೂಕು 1 ಕ್ವೀನು ಇದ್ವು. ಇವ್ರ ಹತ್ರ ಬರೀ 1 ನೈಟ್ ಇತ್ತು. ನೈಟನ್ನು ಸರಿಯಾಗಿ ಬಳಸೋದ್ರ ಮುಖಾಂತರ, ಫೋರ್ಕ್ ಮಾಡೋದ್ರ ಮುಖಾಂತರ ಎದುರಾಳಿಯ ತಪ್ಪುಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದ್ರ ಮುಖಾಂತರ ಇಷ್ಟೂ ಕಾಯಿಗಳನ್ನು ಕಡಿದು ನಾವು ಮ್ಯಾಚನ್ನು ಡ್ರಾ ಮಾಡ್ಕೊಳ್ಳೋ ಸಾಧ್ಯತೆಯನ್ನು ಕಾಣ್ಬೋದು. ಆದ್ದರಿಂದ ಫೋರ್ಕ್ ಇದೆಯಲ್ಲ, ಅತ್ಯಂತ ಭಾರಿ ಉಪಯುಕ್ತವಾದದ್ದು. ಇದನ್ನು ಸಾಧ್ಯವಾದಷ್ಟು ಆಟದ ಮಧ್ಯೆ ಖಂಡಿತವಾಗ್ಲೂ ನೀವೆಲ್ಲ ಬಳಸ್ತೀರಂತ ನಾನು ಭಾವಿಸಿದ್ದೀನಿ. ಒಂದು ಎಂಡ್ ಗೇಮ್ಗೆ ನಾವು ಬಂದಿದ್ದೀವಿ ವೀಕ್ಷಕರೇ. ಈಗ ನೀವು ಫೋರ್ಕನ್ನು ನೈಟಿಂದ ಮಾಡೋದಾದರೆ ಹೇಗೆ ಮಾಡ್ತೀರಿ? ಖಂಡಿತವಾಗ್ಲೂ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿಯಾದ ಉತ್ತರ C7, ನೈಟ್ C7. ನೋಡಿರಿ, ಚೆಕ್ ಆಗಿದೆ, ನೈಟ್ ಆ ಬಿಷಪ್ಗೆ ಅಟ್ಯಾಕ್ ಆಗಿದೆ. ಅವರು ತಪ್ಪಿಸ್ಕೊಂಡ ತಕ್ಷಣ ನೈಟ್ ಇಂಟು ರೂಕ್ ಹೋಗುತ್ತೆ. ವೀಕ್ಷಕರೇ, ಪಾನ್, ಕಾಲಾಳು, ಸೈನಿಕ ಇವರಿಂದ ಕೂಡ ಫೋರ್ಕ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಬೇಕು. ಈಗ ವೈಟ್ನರದ ಆಟ ಇದೆ, ಅವ್ರದ್ದು ಮೂವ್ ಇದೆ. ಹಾಗಾದರೆ ಯಾವ ಪಾನನ್ನು ಮೂವ್ ಮಾಡಿದರೆ ಫೋರ್ಕ್ ಆಗುತ್ತೆ ಅಂಥೇಳಿ ನೋಡೋಣ. ಖಂಡಿತವಾಗ್ಲೂ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋವನ್ನು ಪಾಸ್ ಮಾಡಿ ನೋಡಿ, ಆನ್ಸರ್ ನೀವು ಕಂಡಿಡ್ಕೊಂಡು ಆಮೇಲೆ ವಿಡಿಯೋನ ಮುಂದುವರಿಸಿರಿ. ನಿಮ್ಮ ಊಹೆ ಸರಿಯಾಗಿದ್ದರೆ ಪಾನು E7ನಲ್ಲಿಟ್ಟರೆ ಫೋರ್ಕ್ ಆಗುತ್ತೆ. ಇಲ್ಲಿ ಚೆಕ್ ಆಗಿದೆ ಹಾಗೂ ಕ್ವೀನಿಗೆ ಅಟ್ಯಾಕ್ ಆಗಿದೆ. ಖಂಡಿತ ಅವರು ಕ್ವೀನಿಂದ ಈ ಪಾನನ್ನು ಕಡಿತಾರೆ. ಇವರು ಪಾನನ್ನು ಕಡಿತಾರೆ. ಒಂದು ನಿಮಿಷ, ಚೆಕ್ ಆಗಿದೆ, ಕ್ವೀನಿಂದ ಪಾನ್ ಕಡಿತಾರೆ, ಪಾನಿಂದ ಕ್ವೀನನ್ನು ಕಡಿತಾರೆ, ಚೆಕ್ ಆಗುತ್ತೆ. ಈ ರೀತಿಯಾಗಿ ನಾವು ಪಾನಿಂದ ಫೋರ್ಕನ್ನು ಮಾಡ್ಬೋದು. ನೋಡಿ ವೀಕ್ಷಕರೇ, ಬರೀ ಚೆಕ್ ಆದಾಗ ಒಂದೇ ಫೋರ್ಕ್ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ 2 ಪೀಸ್ ಕೂಡ ಸಿಕ್ಕಾಗ ಕೂಡ ಫೋರ್ಕ್ ಆಗುತ್ತೆ.
ಇಲ್ಲಿ ಪಾನಿಂದ ಯಾವ ರೀತಿ ಫೋರ್ಕ್ ಮಾಡೋದನ್ನು ನೀವು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀರಂತ ಭಾವಿಸಿದ್ದೀನಿ. ವಿಡಿಯೋವನ್ನು ಪಾಸ್ ಮಾಡಿರಿ, ಆನ್ಸರನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಉತ್ತರ ಸರಿಯಾಗಿದೆ. ಪಾನು F4 ಗಿಟ್ರೆ ಫೋರ್ಕ್ ಆಗುತ್ತೆ ನೋಡಿರಿ. ಒಂದೇ ಸರಿಗೆ 2 ಕಾಯಿಗಳ ಮೇಲೆ ಅಟ್ಯಾಕ್ ಆಗಿದೆ. ಈಗ ಅವರೊಂದು ಕಾಯಿ ತಪ್ಪಿಸ್ಕೊಂಡ್ರೆ ಇನ್ನೊಂದು ರೂಕನ್ನು ನಾವು ಕಡಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಪಾನ್ ಹಾಗೂ ನೈಟನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರ ಮುಖಾಂತರ ಫೋರ್ಕನ್ನು ಮಾಡ್ಬೋದು. ಫೋರ್ಕು ಆಟದ ಗತಿಯನ್ನೇ ಬದಲಿಸ್ತಕ್ಕಂತಹ ಹಲವಾರು ಆಟಗಳ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಇದೇ ರೀತಿ ಮುಂದೆ ಆಟಗಳ ವಿಶ್ಲೇಷಣಾ ಸಂದರ್ಭದಲ್ಲಿ ಇಂತಹ ಫೋರ್ಕ್ಗಳನ್ನು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ನೀವು ಸಾಧ್ಯವಾದಷ್ಟು ನಿಮ್ಮ ಆಟದಲ್ಲಿ ಈ ಫೋರ್ಕನ್ನು ಬಳಸಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸಿ. ಸರಿ ವೀಕ್ಷಕರೇ, ಪಿನ್ ನೋಡಿದ್ವಿ, ಸ್ಕಿವರ್ ನೋಡಿದ್ವಿ, ಫೋರ್ಕ್ ನೋಡಿದ್ವಿ. ಈಗ ಉಳಿದಿದ್ದು ಕೊನೆಯದು ಡಿಸ್ಕವರ್ ಚೆಕ್ ಭಾಳ ಅತ್ಯಂತ ದೊಡ್ಡ ಒಂದು ಒಳ್ಳೆಯ ಟ್ಯಾಕ್ಟಿಕ್. ಇದನ್ನು ಭಾಳ ಸಂದರ್ಭದಲ್ಲಿ ನಾವು ಯೋಜಿಸಿ ರೂಪಿಸಬೇಕಾಗುತ್ತೆ. ಇದನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ಆಟದಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು ನಾವು ಕಾಣ್ಬೋದು. ನೋಡಿರಿ ವೀಕ್ಷಕರೇ, ಡಿಸ್ಕವರ್ ಚೆಕ್ ಅಂದರೆ ನಮಗೆ ಈಗ ಇಲ್ಲಿ ಬಿಷಪ್ ಇದೆ E3ನಲ್ಲಿ. ಈ ಬಿಷಪ್ಪನ್ನು ನಾವು ತೆಗೆದುಕೊಂಡೋಗಿ ಕ್ವೀನ್ B6 ಇಲ್ಲಿ ಕ್ವೀನು ಏನಾಗುತ್ತೆ, ಓಪನ್ ಆಗುತ್ತೆ, ಚೆಕ್ ಆಯಿತು. ಇಲ್ಲಿ ನಾವು ಅಟ್ಯಾಕ್ ಮಾಡ್ತಾಯಿದ್ದೀವಿ. ಇದಕ್ಕೆ ಡಿಸ್ಕವರ್ ಚೆಕ್ ಅಂತ ಕರಿತೀವಿ. ಕಾಣಿಸುತ್ತಲ್ಲ, ಫಸ್ಟು ಚೆಕ್ ಇಲ್ಲ, ನೀವು ತಗೊಂಡೋಗಿ B6 ಇಟ್ಟ ತಕ್ಷಣ ಚೆಕ್ ಆಗುತ್ತೆ. ಈ ಚೆಕ್ ಆದ ತಕ್ಷಣವೇ ಅವರು ಅಕಸ್ಮಾತ್ ಹಿಂಗೆ ಅಡ್ಡ ಇಟ್ಟರೆ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೆ ಡಿಸ್ಕವರ್ ಚೆಕ್ ಕೊಡಬೇಕಾದ್ರೆ ಸಾಧ್ಯವಾದಷ್ಟು ನೀವು ಒಂದು 2-3 ಬಾರಿ ಯೋಚನೆ ಮಾಡಿರಿ. ನೀವು ಇಲ್ಲಿ B6ಗೆ ಹೋಗಿ ಡಿಸ್ಕವರ್ ಚೆಕ್ ಕೊಡೋದಕ್ಕಿಂತ G5 ಡಿಸ್ಕವರ್ ಚೆಕ್ ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ನೋಡಿರಿ, G5 ಡಿಸ್ಕವರ್ ಚೆಕ್ ಕೊಟ್ಟಿದ್ದೀನಿ ನಾನು. ಈಗ ಅವರು ಇದನ್ನು ತಪ್ಪಿಸ್ಕೊಬೇಕು, ಇಲ್ಲ ಇದನ್ನು ಮುಂದೆ ಇಡಬೇಕು. ಇದನ್ನು ಮುಂದೆ ಇಟ್ಟ ತಕ್ಷಣ ನಾವು ಕ್ವೀನಿಂದ ತಗೊಂಡೋಗಿ ಕ್ವೀನನ್ನು ಕಡಿಬೋದು, ಚೆಕ್ಮೇಟ್ ಆಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಪಜಲ್ ಇದೆ. ಇಲ್ಲಿ ಕೂಡ ನಾವು ಡಿಸ್ಕವರ್ ಚೆಕ್ಕನ್ನು ಮಾಡ್ಬೋದು. ಖಂಡಿತವಾಗ್ಲೂ ವಿಡಿಯೋ ಪಾಸ್ ಮಾಡಿ, ನಿಮಗೆ ಗೊತ್ತಾದರೆ ಹೇಳಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್, ಯುವರ್ ರೈಟ್ ಆನ್ಸರ್ ಪಾನ್ B6. ನೋಡಿರಿ, ಪಾನ್ B6 ಇಟ್ಟ ತಕ್ಷಣ A5ನಲ್ಲಿರ್ತಕ್ಕಂತಹ ರೂಕಿಂದ ಈ ಒಂದು ಕಿಂಗಿಗೆ ಚೆಕ್ ಆಗಿದೆ. ಅವ್ರು ತಪ್ಸ್ಕೊಳಕ್ಕಂತೇಳಿ ಇಲ್ಲಿ ಬಂದಿಟ್ಟರು ಕೂಡ ನಾವು ರೂಕಿಂದ ಈ ಒಂದು ರೂಕನ್ನು ಕಡಿಬೋದು, ಚೆಕ್ ಆಗುತ್ತೆ. ಇನ್ನು 2 ಪಾನ್ ಇದ್ದಾವೆ, 1 ರೂಕ್ ಇದೆ. ಖಂಡಿತವಾಗ್ಲೂ ಈ ಆಟವನ್ನು ಗೆಲ್ಲಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಚದುರಂಗದಾಟದ ಅತ್ಯಂತ ಪ್ರಮುಖ ಟ್ಯಾಕ್ಟಿಕ್ಸ್, ತಂತ್ರಗಾರಿಕೆ ಆಗಿರ್ತಕ್ಕಂತಹ ಪಿನ್, ಸ್ಕ್ಯೂವರ್, ಫೋರ್ಕ್ ಹಾಗೂ ಡಿಸ್ಕವರ್ ಚೆಕ್ಗಳ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ. ಸಾಧ್ಯವಾದಷ್ಟು ಇವನ್ನು ಮರೆಯದಲೇ ಆಟ ಆಡಬೇಕಾದ್ರೆ ಇಂತಹ ಸಂದರ್ಭಗಳು ತನ್ನಷ್ಟಕ್ಕೆ ತಾನೇ ಕ್ರಿಯೇಟ್ ಆಗಿರ್ತವೆ. ನೀವೊಂದು 2-3 ನಿಮಿಷ ಟೈಮ್ ತಗೊಂಡು ಗಮನಿಸಿದರೆ ಖಂಡಿತವಾಗ್ಲೂ ನಿಮಗೆ ಇವನ್ನು ಬಳಸ್ಕೊಬೋದು. ಕೆಲವೊಂದು ಸರಿ ನಾವೇ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಪಾನ್ಗಳನ್ನು ಸ್ಯಾಕ್ರಿಫೈಸ್ ಮಾಡೋದ್ರ ಮುಖಾಂತರ ಪಿನ್, ಸ್ಕ್ಯೂವರ್, ಫೋರ್ಕ್, ಡಿಸ್ಕವರ್ ಚೆಕ್ನ ಸಿಚುವೇಷನ್ನ ಕ್ರಿಯೇಟ್ ಮಾಡಬೇಕು. ಆದರೆ ಪ್ರತಿದಿನ ನೀವು ಆಟ ಆಡ್ತಾ ಹೋದಂಗೆಲ್ಲ ಇಂತಹ ಅನುಭವಗಳನ್ನು, ಇಂತಹ ಒಂದು ತಂತ್ರಗಾರಿಕೆಗಳನ್ನು ಬಳಸ್ಕೊಬೋದು. ಒಂದೇ ದಿವಸಕ್ಕೆ ಯಾವುದೂ ಕಲಿಯೋದಕ್ಕೆ ಸಾಧ್ಯವಾಗಲ್ಲ. ನೀವು ಒಂದೊಂದನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ರಿ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ. ನೀವು ಒಬ್ಬ ಒಳ್ಳೆ ಚೆಸ್ ಆಟಗಾರರು ಆಗ್ತೀರಂತೇಳಿ ನನ್ನ ಭಾವನೆ. ವೀಕ್ಷಕರೇ, ಇಲ್ಲಿವರೆಗೂ ಈ ಒಂದು ತಂತ್ರಗಾರಿಕೆಯನ್ನು ನೋಡಿದ್ದೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಇದರ ಕುರಿತು ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳಿಗೆ ನಮ್ಮಿಂದ ಆಧಾರದ ಸ್ವಾಗತ. ನೀವು ಕೊಡುತ್ತಂತಹ ಸಲಹೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅವನ್ನು ಅಳವಡಿಸಿಕೊಂಡು ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂತಹ ತಂತ್ರಗಾರಿಕೆಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ ಎಂದು ನಿಮ್ಮಲ್ಲಿ ವಿನಂತಿಸುತ್ತಾ, ಇಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀರ, ಮತ್ತೇನಾದರೂ ಮುಖ್ಯವಾದ ಅಥವಾ ಏನಾದರೂ ಚದುರಂಗದ ಆಟದ ಕುರಿತು ನಿಮಗೇನಾದರೂ ಡೌಟ್ಸ್ ಇದ್ದರೆ, ಸಮಸ್ಯೆ ಇದ್ದರೆ, ಏನಾದರೂ ಕೇಳಲೇಬೇಕಂತಕ್ಕಂಥ ಅಂಶಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಹಲೋ,
ಬಾಯ್ ಬಾಯ್ ವೀಕ್ಷಕರೇ. ಮತ್ತೆ ಇನ್ನೊಮ್ಮೆ ಹೊಸ ವಿಡಿಯೋದೊಂದಿಗೆ, ಮತ್ತೆ ಹೊಸ ಕಾನ್ಸೆಪ್ಟ್ನೊಂದಿಗೆ, ಮತ್ತೆ ಹೊಸ ತಂತ್ರಗಾರಿಕೆಯೊಂದಿಗೆ ಮತ್ತೆ ನಿಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.